ಹೆಲ್ಲೋ ಗುರುವೆ, ಸುಮಾರು ಸಮಯನೇ ಆಗೋಗಿತ್ತು ವೀಕ್ಲಿ ರೌಂಡ್ ಆಫ್ ಜೊತೆಗೆ ನಾನು ಬಂದು ಕಾರಣಾಂತರಗಳಿಂದ ವೀಕ್ಲಿ ಅಪ್ಡೇಟ್ಸ್ ನ ಮಾಡಕ್ಕಾಗಿರಲಿಲ್ಲ. ಇದೀಗ ಸುಮಾರು ಸಿನಿಮಾಗಳ ಸುದ್ದಿಗಳನ್ನ ಹೊತ್ತು ನಾನು ನಿಮ್ ಮುಂದೆ ಬಂದಿದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಅನೌನ್ಸ್ಮೆಂಟ್ಸ್. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬೇಲರ್ಜಿ ವಜಾ ಆಗಿದ್ದು ಮುಂದಿನ 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಬೇಲಿಗೆ ಅಪ್ಲೈ ಮಾಡೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಿಜಕ್ಕೂ ಕೂಡ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಮತ್ತು ಕನ್ನಡ ಸಿನಿಮಾದ ಅಭಿಮಾನಿಗಳಿಗೆ ಅತ್ಯಂತ ಬೇಸರವಾದ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬಾರಿ ಅವರು ಹೊರಗೆ ಬರ್ತಾರೆ ಅಂತ ಪ್ರತಿಯೊಬ್ರು ಕೂಡ ಕಾನ್ಫಿಡೆಂಟ್ ಆಗಿದ್ರು. ಸುಪ್ರೀಂ ಕೋರ್ಟಿನ ಈ ತೀರ್ಪು ಪ್ರತಿಯೊಬ್ಬ ದರ್ಶನ್ ಅಭಿಮಾನಿಯ ಮನಸ್ಸನ್ನ ಘಾಸಿಗೊಳಿಸಿದೆ ಅಂತ ಹೇಳ್ಬೋದು. ಬಾಲಿವುಡ್ ಅಂಗಳದಲ್ಲಿ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಡಾನ್ 3 ಮ್ಯಾಟರ್ ಈಗ ವಿಕೋಪಕ್ಕೆ ಹೋಗಿದ್ದು ರಣವೀರ್ ಸಿಂಗ್ ಸುತ್ತ ದೊಡ್ಡ ವಿವಾದ ಶುರುವಾಗಿದೆ. FWICE ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಅವರ ವಿರುದ್ಧ ಕಠಿಣವಾದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಸಲಿಗೆ ಅಲ್ಲಿ ಆಗಿದ್ದಾದ್ರೂ ಏನು ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋದಾದ್ರೆ, ಫರಾನ್ ಅಖ್ತರ್ ನಿರ್ದೇಶನದ ಡಾನ್ 3 ಸಿನಿಮಾದ ಶೂಟಿಂಗ್ ಶುರುವಾಗೋದಕ್ಕೆ ಕೇವಲ 3 ವಾರ ಇರುವಾಗ ರಣವೀರ್ ಸಿಂಗ್ ದಿಢೀರಂತ ಸಿನಿಮಾದಿಂದ ಹೊರ ಬಂದಿದ್ದಾರೆ. ರಣವೀರ್ ಅವರ ಈ ನಿರ್ಧಾರದಿಂದ ಪ್ರೀ ಪ್ರೊಡಕ್ಷನ್ಗೆ ಹಾಕಿದ್ದ ಬರೋಬ್ಬರಿ 45 ಕೋಟಿ ರೂಪಾಯಿ ನಷ್ಟವಾಗಿದೆ. ಈ ಹಣವನ್ನ ರಣವೀರ್ ಕಟ್ಕೊಡ್ಬೇಕು ಅಂತ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಫರಾನ್ ಅಖ್ತರ್ ಅವರ ಸಂಸ್ಥೆ ಕಂಪ್ಲೇಂಟ್ ಕೊಟ್ಟಿದೆ. ಈ ವಿವಾದ ಬಗೆಹರಿಸೋದಕ್ಕೆ FWICE 3 ಬಾರಿ ನೋಟಿಸ್ ಕೊಟ್ಟು ಕರೆದ್ರು ರಣವೀರ್ ರೆಸ್ಪಾಂಡ್ ಮಾಡಿಲ್ಲ. ಇದರಿಂದ ಗರಂ ಆದಂತಹ ಫೆಡರೇಷನ್ ರಣವೀರ್ ಅವರ ವಿರುದ್ಧ ನಾನ್ ಕೋಆಪರೇಷನ್ ಡೈರೆಕ್ಟಿವ್ ಅನ್ನ ಹೊರಡಿಸಿದೆ. ಇದರರ್ಥ ಬಾಲಿವುಡ್ ನ ಕ್ಯಾಮರಾಮ್ಯಾನ್ ಇಂದ ಹಿಡಿದು ಲೈಟ್ ಬಾಯ್ ವರೆಗೆ ಯಾರು ಕೂಡ ರಣವೀರ್ ಅವರ ಜೊತೆಗೆ ಕೆಲಸ ಮಾಡುವಂತಿಲ್ಲ. ಒಟ್ನಲ್ಲಿ ಇದು ಇಂಡಸ್ಟ್ರಿಯಲ್ಲಿ ಪರೋಕ್ಷವಾಗಿ ಬ್ಯಾನ್ ತರಾನೆ. ಈ ಎಲ್ಲ ಗದ್ದಲದ ನಡುವೆ ರಣವೀರ್ ಅವರ ಕಡೆಯಿಂದ ಅವರ ವಕ್ತಾರರು ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಾವು ಈ ವಿಚಾರವನ್ನ ಬಹಳ ಗೌರವ ಮತ್ತು ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡ್ತೀವಿ. ವಿನಾಕಾರಣ ಪಬ್ಲಿಕ್ ಅಲ್ಲಿ ರಿಯಾಕ್ಟ್ ಮಾಡಲ್ಲ. ಸದ್ಯಕ್ಕೆ ಸೈಲೆಂಟ್ ಆಗಿರೋದು ನಮ್ಮ ನಿರ್ಧಾರ. ಮುಂದಿನ ಕಮಿಟ್ಮೆಂಟ್ಸ್ ಕಡೆಗೆ ನಮ್ಮ ಫೋಕಸ್ ಇದೆ ಅಂತ ಹೇಳಿದ್ದಾರೆ. ಕಾದ್ ನೋಡೋಣ ಮುಂದೆ ಇದು ಯಾವ ತರ ತಿರುವನ್ನ ತಗೊಳುತ್ತೆ ಅಂತ. ನಿಮ್ಗೆಲ್ಲ ಗೊತ್ತಿರಬಹುದು, ತಮಿಳಿನ ಕಾರ್ತಿ ಕೈತಿ ಸಿನಿಮಾದ ಮೂಲಕ ತಮಿಳು ಚಿತ್ರರಂಗದಲ್ಲಿ ಸ್ಟಾರ್ ಪಟ್ಟವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಪಡ್ಕೊಂಡಿರಬಹುದು. ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಅವರು ತೆಲುಗು ಚಿತ್ರರಂಗದಲ್ಲಿ ಅವರ ತಮಿಳು ಸಿನಿಮಾಗಳು ತೆಲುಗಿಗೆ ಡಬ್ ಆಗಿ ಬಂದಾಗ ಜನರು ದೊಡ್ಡ ಮಟ್ಟದಲ್ಲಿ ಸಿನಿಮಾನ ಸೆಲೆಬ್ರೇಟ್ ಮಾಡಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ. ತಮಿಳು ಚಿತ್ರರಂಗದಲ್ಲಿ ಅವರನ್ನ ತೆಲುಗಿನ ದತ್ತು ಪುತ್ರ ಅಂತಾನೆ ಕರೀತಾರೆ. ಅಷ್ಟರ ಮಟ್ಟಿಗೆ ಕಾರ್ತಿ ಅವರ ಸಿನಿಮಾಗಳು ತೆಲುಗುನಲ್ಲಿ ಹಿಟ್ ಆಗ್ತವೆ. ಈಗ ಮತ್ತೊಮ್ಮೆ ಕಾರ್ತಿ ತಮ್ಮ 30ನೇ ಸಿನಿಮಾದ ಮೂಲಕ ತೆಲುಗಿನಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಹೊರಟಿದ್ದಾರೆ. ಎಸ್, ಈ ಸಿನಿಮಾದಲ್ಲಿ ಲಕ್ಕಿ ಭಾಸ್ಕರ್ ಖ್ಯಾತಿಯ ಮೀನಾಕ್ಷಿ ಚೌಧರಿ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಕಲ್ಯಾಣ್ ಶಂಕರ್ ನಿರ್ದೇಶನದಲ್ಲಿ ಮೂಡ್ಬರ್ತಾ ಇರುವಂತಹ ಈ ಸಿನಿಮಾನ ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. KVN ಪ್ರೊಡಕ್ಷನ್ ಸಂಸ್ಥೆಯ ಮೊದಲ ತೆಲುಗು ಸಿನಿಮಾ ಆಗಿರುವಂತಹ ಮೆಗಾಸ್ಟಾರ್ ಚಿರಂಜೀವಿ ಅವರ 158ನೇ ಸಿನಿಮಾ ಲಾಂಚ್ ಆಗಿದೆ. ಈ ಕಾರ್ಯಕ್ರಮಕ್ಕೆ ಖುದ್ದಾಗಿ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ತೆಲುಗು ಚಿತ್ರರಂಗದ ಪವರ್ ಸ್ಟಾರ್ ಆಗಿರುವಂತಹ ಪವನ್ ಕಲ್ಯಾಣ್ ಅವರು ಕೂಡ ಆಗಮಿಸಿದರು. ಈಗಾಗಲೇ ಕನ್ನಡ ಹಾಗೂ ತಮಿಳಿನಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಮಾಡಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಫಿಲ್ಮ್ ಪ್ರೊಡಕ್ಷನ್ ಸಂಸ್ಥೆ ಆಗಿರುವಂತಹ KVN ತೆಲುಗುನಲ್ಲಿ ಕೂಡ ಅದೇ ರೀತಿಯ ಯಶಸ್ಸನ್ನ ಪಡೀಲಿ ಅಂತ ಹಾರೈಸೋಣ. ಬಿಗ್ ಅಪ್ಡೇಟ್ಸ್. ಇನ್ನು ಈ ಅಪ್ಡೇಟ್ಗಳ ಸಾಲಿನಲ್ಲಿ ಕಿಚ್ಚ ಸುದೀಪಾರ್ ಅವರ ಕೆಲವೊಂದು ಸಿನಿಮಾಗಳ ಬಗ್ಗೆ ಕೂಡ ಸ್ಯಾಂಡಲ್ವುಡ್ ನಿಂದ ಪಕ್ಕಾ ಮಾಹಿತಿಗಳು ಸಿಕ್ಕಿದೆ. ಆ ಮಾಹಿತಿಗಳ ಪ್ರಕಾರ ಕಿಚ್ಚ ಸುದೀಪಾರ್ ಅವರ ಸದ್ಯದ ಸಿನಿಮಾ ಅಂದ್ರೆ ಅದು ಬಿಲ್ಲಾರಂಗ ಭಾಷಾ ಮುಂದಿನ ತಿಂಗಳಿಂದ ತನ್ನ ಶೂಟಿಂಗ್ ಅನ್ನ ಮತ್ತೆ ಪ್ರಾರಂಭಿಸ್ತಾ ಇದೆ. ಬಿಲ್ಲಾರಂಗ ಭಾಷಾ ಸಿನಿಮಾದ ಶೂಟಿಂಗ್ ಜೊತೆಗೆ ತಮ್ಮ ಮುಂದಿನ ರಾಮ್ ಕಾಮ್ ಸಿನಿಮಾದ ಶೂಟಿಂಗ್ ಅನ್ನು ಕೂಡ ಕಿಚ್ಚ ಸುದೀಪ್ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಎನ್ನುವಂತಹ ಅಪ್ಡೇಟ್ ಕೂಡ ಅವರ ಆಪ್ತ ವಲಯದಿಂದ ತಿಳಿದು ಬಂದಿದೆ. ಈಗಾಗಲೇ ಈ ಹೊಸ ಸಿನಿಮಾದ ಸ್ಕ್ರಿಪ್ಟ್ ಕೂಡ ಫೈನಲ್ ಆಗಿದ್ದು ಯಾವೆಲ್ಲ ಟೆಕ್ನಿಷಿಯನ್ಗಳು ವರ್ಕ್ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಚಿತ್ರತಂಡ ಲಾಕ್ ಇನ್ ಮಾಡಿದೆ ಅನ್ನುವಂತಹ ಸುದ್ದಿ ಇದೆ. ಇನ್ನೇನು ಸಿನಿಮಾ ಲಾಂಚ್ ಆಗೋದಷ್ಟೇ ಬಾಕಿ ಉಳಿದಿರೋದು. ಇದರ ಜೊತೆಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರ ಅಭಿಮಾನಿಗಳು ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇರುವಂತಹ ಒಂದು ಅಪ್ಡೇಟ್ ಕೂಡ ಇದೇ ಟೈಮಲ್ಲಿ ಸಿಗ್ತಾ ಇದೆ ಎನ್ನುವಂತಹ ಮಾಹಿತಿ ಇದೆ. ಅದೇನಪ್ಪಾ ಅಂದ್ರೆ, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ರವರು ತಾವೇ ಖುದ್ದಾಗಿ ನಿರ್ದೇಶನ ಮಾಡಲಿರುವಂತಹ ಸಿನಿಮಾದ ಬಗ್ಗೆ ಕೂಡ ಆದಷ್ಟು ಶೀಘ್ರದಲ್ಲೇನೆ ಅನೌನ್ಸ್ಮೆಂಟ್ ಮಾಡಲಿದ್ದಾರಂತೆ. ಮಾಣಿಕ್ಯ ಆದ್ಮೇಲೆ ಮತ್ತೊಮ್ಮೆ ಡೈರೆಕ್ಟರ್ ಹ್ಯಾಟ್ ತೊಟ್ಟು ಕಮ್ ಬ್ಯಾಕ್ ಮಾಡೋದಕ್ಕೆ ಹೊರಟಿರುವಂತಹ ಕಿಚ್ಚ ಸುದೀಪ್ ರವರಿಗೆ ಖಂಡಿತವಾಗ್ಲೂ ಅಭಿಮಾನಿಗಳು ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಬಾಲಿವುಡ್ ಚಿತ್ರರಂಗದ ಅಕ್ಷಯ್ ಕುಮಾರ್ ನಿಮಗೆ ಗೊತ್ತು, ವರ್ಷಕ್ಕೆ 3ರಿಂದ 4 ಸಿನಿಮಾಗಳನ್ನ ರಿಲೀಸ್ ಮಾಡೋದ್ರಲ್ಲಿ ಫೇಮಸ್ಸು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಶಿವಣ್ಣ ಅವರು ಕೂಡ ಯಾವ ರೀತಿಯಲ್ಲಿ ಬ್ಯುಸಿ ಆಗಿರ್ತಾರೋ ಅದೇ ರೀತಿಯಲ್ಲಿ ಬಾಲಿವುಡ್ ಚಿತ್ರರಂಗದಲ್ಲಿ ಕಿಲಾಡಿ ಅಕ್ಷಯ್ ಕುಮಾರ್ ಕೂಡ ತುಂಬಾ ಬ್ಯುಸಿ ಹಾಗೂ ಕೆಲವೊಮ್ಮೆ ಒಂದೇ ಟೈಮ್ಗೆ 2 ಸೆಟ್ಗಳಲ್ಲಿ ಸಿನಿಮಾ ಶೂಟಿಂಗ್ ಮಾಡುವಂತಹ ಕೆಪಾಸಿಟಿಯನ್ನು ಕೂಡ ಹೊಂದಿದ್ದಾರೆ. ಅಷ್ಟರ ಮಟ್ಟಿಗೆ ಬ್ಯುಸಿ ಅಂತ ಹೇಳ್ಬೋದು. ಇನ್ನು ಅವರು ತಮ್ಮ ಮುಂದಿನ ಚಿತ್ರದ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಬಾಲಿವುಡ್ ಚಿತ್ರರಂಗದ ಅತ್ಯಂತ ಬಿಗ್ಗೆಸ್ಟ್ ಏಲಿಯನ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಅವರು ರೆಡಿಯಾಗಿದ್ದಾರೆ ಅಂತ ಕೇಳಿ ಬಂದಿದೆ.
ಕನಿಷ್ಕ್ ಶರ್ಮಾ ಡೈರೆಕ್ಷನ್ ನಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ ಎನ್ನುವಂತಹ ಮಾಹಿತಿ ಬಾಲಿವುಡ್ ಮೂಲಗಳಿಂದ ತಿಳಿದು ಬಂದಿದ್ದು, ಎಲ್ಲ ಅನ್ಕೊಂಡಂತೆ ಆದ್ರೆ ಈ ಸಿನಿಮಾ ಮುಂದಿನ ವರ್ಷ ಅಂದ್ರೆ 2027ರಲ್ಲಿ ರಿಲೀಸ್ ಆಗಬಹುದಾಗಿದೆ. ಸಿನಿಮಾದ ಶೂಟಿಂಗ್ ಕೂಡ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಪ್ರಾರಂಭ ಆಗಲಿದೆ ಎನ್ನುವಂತಹ ಸುದ್ದಿ ಬಾಲಿವುಡ್ ಅಂಗಳದಲ್ಲಿ ಕೇಳಿಬಂತು. ಅದು ಯಾವುದೇ ಹೊಸ ಕಾನ್ಸೆಪ್ಟ್ ಇರಲಿ ಅಥವಾ ಒಂದು ಹೊಸ ಪ್ರಯೋಗಾತ್ಮಕ ಸಿನಿಮಾ ಕೂಡ ಆಗಿರ್ಬೋದು, ಆದ್ರೆ ಅಕ್ಷಯ್ ಕುಮಾರ್ ಅವರ ಬಗ್ಗೆ ಕೇಳಿ ಬರುವಂತಹ ಒಂದೇ ಒಂದು ಆರೋಪ ಏನಪ್ಪಾ ಅಂತಂದ್ರೆ ಸರಿಯಾದ ರೀತಿಯ ಸ್ಕ್ರಿಪ್ಟ್ ಗಳನ್ನ ಅವರು ಆಯ್ಕೆ ಮಾಡ್ತಾ ಇಲ್ಲ ಅನ್ನೋದು. ಈ ಹೊಸ ಕಾನ್ಸೆಪ್ಟ್ ಜೊತೆಗೆ ಕಥೆ ಕೂಡ ಚೆನ್ನಾಗಿದ್ರೆ ಇನ್ನೂ ಒಳ್ಳೆಯದು ಅನ್ನೋದು ಅಭಿಮಾನಿಗಳ ಹಾರೈಕೆ. ಟೀಸರ್ ಟ್ರೈಲರ್ ರಿಲೀಸಸ್. ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಸಂಜೀವ್ ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇರುವಂತಹ ಸಿನಿಮಾ ಮ್ಯಾಂಗೋ ಪಚ್ಚಾ. ಇದರ ಟ್ರೈಲರ್ ರಿಲೀಸ್ ಆಗಿದೆ ಅಂಡ್ ಟ್ರೈಲರ್ ಸಖತ್ ರಗಡ ಕಾಣಿಸ್ತಿದೆ ಗುರುವೆ. ಇನ್ನು ಟ್ರೈಲರ್ ಅಲ್ಲಿ ಗಮನ ಸೆಳೆದಂತಹ ವಿಷಯಗಳನ್ನ ನೋಡೋದಾದ್ರೆ ಕತೆ ನಡೆಯೋದು ನಮ್ಮ ಮೈಸೂರಿನಲ್ಲಿ. ಅದು 2006 ಆ ಟೈಮಲ್ಲಿ ಒಬ್ಬ ಸಾಮಾನ್ಯ DVD ಅಂಗಡಿ ಇಟ್ಕೊಂಡಿರುವಂತಹ ಹುಡುಗ ಹೇಗೆ ರೌಡಿಸಮ್, ಅಂಡರ್ ವರ್ಲ್ಡ್ ಮತ್ತೆ ಅಲ್ಲಿನ ಲೋಕಲ್ ಎಂಪೈರ್ ಮಧ್ಯೆ ಸಿಗಾಕೊಳ್ತಾನೆ ಅನ್ನೋದೇ ಬೇಸ್ ಲೈನ್. ಪೀಪಲ್ ವಿತ್ ಪವರ್ ವಿನ್ ವಾರ್ಸ್, ಪೀಪಲ್ ವಿತ್ ವಿಲ್ ಪವರ್ ಬಿಲ್ಡ್ ಎಂಪೈರ್ಸ್ ಅನ್ನುವಂತಹ ಮೆಟಾಫರ್ ಇದೆ. ಕೇವಲ ರಕ್ತಪಾತ ಅಷ್ಟೇ ಅಲ್ಲ, ಫ್ಯಾಮಿಲಿ ಎಮೋಷನ್ಸ್, ರಾಜಕೀಯ ಎಲ್ಲ ಮಿಕ್ಸ್ ಮಾಡಿರೋ ತರ ಕಾಣುತ್ತೆ. ಸಂಚಿತ್ ಸಂಜೀವ್ ಫಸ್ಟ್ ಫಿಲಂ ತರ ಎಲ್ಲೂ ಕಾಣಿಸ್ತಾ ಗುರುವೆ. ಆ ಕಣ್ಣಿನ ಇಂಟೆನ್ಸಿಟಿ, ಆಟಿಟ್ಯೂಡು, ಫೈಟು ಎಲ್ಲದರಲ್ಲೂ ಕಿಚ್ಚನ ಛಾಯೆ ಎದ್ದು ಕಾಣಿಸುತ್ತೆ. ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಕಾಜಲ್ ಕುಂದರ್ ಹೀರೋಯಿನ್ ಆಗಿ ಕ್ಯೂಟ್ ಆಗಿ ಕಾಣಿಸ್ತಾರೆ. ಇನ್ನು ಮಯೂರ್ ಪಟೇಲ್ ಮತ್ತು ಉಗ್ರಂ ಮಂಜು ಕ್ಯಾರೆಕ್ಟರ್ಗಳು ಟ್ರೈಲರ್ ಅಲ್ಲಿ ಸಖತ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತವೆ. ಟ್ರೈಲರ್ ಇಷ್ಟೊಂದು ರಿಚ್ ಆಗಿ ಕಾಣೋದಕ್ಕೆ ಕಾರಣ ಸಿನಿಮಾದ ಮೇಕಿಂಗ್. ಚರಣ್ ರಾಜ್ ಅವರ ಮ್ಯೂಸಿಕ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಖತ್ ಹೈಪ್ ಕೊಡುತ್ತೆ. ಶೇಖರ್ ಚಂದ್ರ ಅವರ ಕ್ಯಾಮ್ರಾ ವರ್ಕ್ ನಲ್ಲಿ 2000 ಮೈಸೂರನ್ನ ಸಖತ್ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಕೆ ರವಿವರ್ಮಾ ಅವರ ಆಕ್ಷನ್ ಡೈರೆಕ್ಷನ್ ಪಕ್ಕಾ ಮಾಸ್ ಪ್ರೇಕ್ಷಕರಿಗೆ ಹಬ್ಬ ಕೊಡುತ್ತೆ ಅಂತ ಕಾಣುತ್ತೆ. KRG ಸ್ಟುಡಿಯೋಸ್ ಮತ್ತು ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋಸ್ ಸೇರಿ ಒಂದು ಗಟ್ಟಿ ಕ್ರೈಮ್ ಡ್ರಾಮಾನೇ ರೆಡಿ ಮಾಡ್ಕೊಂಡಂಗೆ ಕಾಣ್ತಿದೆ. ಸಿನಿಮಾ ಜೂನ್ 5ಕ್ಕೆ ರಿಲೀಸ್ ಆಗ್ತಿದೆ. ಟ್ರೈಲರ್ ಇಷ್ಟ ಆಗಿದ್ರೆ ಸಿನಿಮಾನ ಥಿಯೇಟರ್ ನಲ್ಲೇ ವಿಟ್ನೆಸ್ ಮಾಡಿ. ಥಿಯೇಟ್ರಿಕಲ್ ರಿಲೀಸಸ್. ಇನ್ನು ಈ ವಾರ ಅಂದ್ರೆ ಮೇ 29ಕ್ಕೆ ರಿಲೀಸ್ ಆಗ್ತಿರುವಂತಹ ಕನ್ನಡದ ಸಿನಿಮಾಗಳು ಯಾವ್ದಪ್ಪ ಅಂತ ನೋಡೋದಾದ್ರೆ ಮಸೂರ್ ಖಾನ್ ಪಾರ್ಟ್ 1, ಗಜೇಂದ್ರ ಕೇರ್ ಆಫ್ ದೊಡ್ಡರ್ಸಿಕೆರೆ ಹಾಗೂ ಮೃತ್ಯು ದೇವತೆ ಈ ಕನ್ನಡದ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಸಿನಿಮಾ ಚೆನ್ನಾಗಿದ್ದಲ್ಲಿ ಹತ್ತಿರದ ಥಿಯೇಟರ್ಗಳಲ್ಲೇ ವಿಟ್ನೆಸ್ ಮಾಡಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ತಲಪತಿ ವಿಜಯ್ ತಮಿಳುನಾಡಿನ CM ಕೂಡ ಆಗಿದ್ದಾಗೋಯ್ತು. ಈಗ ಇನ್ನೇನಿದ್ರು ಅವರ ಕೊನೆಯ ಸಿನಿಮಾ ಜನನಾಯಕನ್ ರಿಲೀಸ್ ಆಗೋದಷ್ಟೇ ಬಾಕಿ ಉಳಿದಿರೋದು. ಈಗಾಗಲೇ ನಿಮಗೆ ಗೊತ್ತು, ಆ ಸಿನಿಮಾ CBFC ಸರ್ಟಿಫಿಕೇಟ್ ಸಿಗದೆ ಸಿಗಾಕೊಂಡಿತ್ತು. ಆದ್ರೆ ಕೊನೆಗೂ ಈಗ ಆ ಸಮಸ್ಯೆ ಪರಿಹಾರ ಆದಂತಿದೆ. ಅಧಿಕೃತ ಮಾಹಿತಿ ಇನ್ನೂ ಹೊರಗಡೆ ಬಂದಿಲ್ಲ. ಆದ್ರೆ ಕಾಲಿವುಡ್ ಮೂಲಗಳಿಂದ ಕೇಳಿಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಸಿನಿಮಾ ಜೂನ್ 19ಕ್ಕೆ ರಿಲೀಸ್ ಆಗುವಂತಹ ಸಾಧ್ಯತೆ ಎಂದು ಕಾಣ್ತಿದೆ. ಈಗ ಮುಖ್ಯಮಂತ್ರಿ ಆಗಿರುವಂತಹ ವಿಜಯ್ ಅವರು ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾರಾ ಇಲ್ವಾ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಆಗಿ ಉಳಿದಿದೆ. ಸಿನಿಮಾ ಆನ್ಲೈನ್ ನಲ್ಲಿ ಸಂಪೂರ್ಣವಾಗಿ ಲೀಕ್ ಆದ್ರೂ ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ರೆಕಾರ್ಡ್ ಮಾಡಬಹುದಾದಂತಹ ಸ್ಟಾರ್ಡಮ್ ವಿಜಯ್ ಅವರಿಗೆ ಇರೋದ್ರಿಂದಾಗಿ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ತಲೆ ಬಿಸಿ ಬೇಡವೇ ಬೇಡ ಅಂತ ಹೇಳ್ಬೋದು. ಕನ್ನಡ ಸಿನಿಮಾ ಅಭಿಮಾನಿಗಳ ಕ್ರಶ್ ಅಂತಾನೆ ಫೇಮಸ್ ಆಗಿರುವಂತಹ ರುಕ್ಮಿಣಿ ವಸಂತ್ ಅವರು ನಿಮ್ಗೆಲ್ಲ ಗೊತ್ತು. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಮಾತ್ರ ಅಲ್ಲ, ಬೇರೆ ಭಾಷೆಗಳಲ್ಲಿ ಕೂಡ ದೊಡ್ಡ ಮಟ್ಟದ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ನಟಿ. ಆದ್ರೆ ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬಿಕಿನಿ ಧರಿಸಿರುವಂತಹ ವಿಡಿಯೋ ವೈರಲ್ ಆಗಿತ್ತು. ಸಾಮಾನ್ಯವಾಗಿ ಗ್ಲಾಮರಸ್ ಸಿನಿಮಾದ ನಟಿಯರು ಇಂತಹ ದೃಶ್ಯಗಳಲ್ಲಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ. ಅದರಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾದಂಥದ್ದು ಏನಿಲ್ಲ. ಆದ್ರೆ ರುಕ್ಮಿಣಿ ವಸಂತ್ ಅವರನ್ನ ಪ್ರತಿಯೊಬ್ರು ಕೂಡ ಟ್ರೆಡಿಷನಲ್ ಅವತಾರದಲ್ಲಿ ನೋಡಿರೋದು ಹೆಚ್ಚು, ಹಾಗೂ ಅದರಲ್ಲಿ ಅವ್ರನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ ಕೂಡ. ಹೀಗಾಗಿ ಅವ್ರನ್ನ ಈ ರೀತಿ ಅವತಾರದಲ್ಲಿ ನೋಡಿರೋದು ಸಾಕಷ್ಟು ಅಭಿಮಾನಿಗಳಿಗೆ ಬೇಸರ ತಂದಿದೆ. ಆದ್ರೆ ಈ ವಿಡಿಯೋ ಫೇಕ್ ಹಾಗೂ AI ಮೂಲಕ ಮಾಡಿರೋದು ಅನ್ನೋದನ್ನ ಅವರೇ ಇನ್ಸ್ಟಾ ಸ್ಟೋರಿ ಮೂಲಕ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಆದ್ರೆ ಇಂತಹ ವಿಡಿಯೋ ಹಾಗೂ ಫೇಕ್ ರೆಪ್ರೆಸೆಂಟೇಷನ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವ ಮೂಲಕ ಅವರ ಇಮೇಜ್ಗೆ ಮಸಿ ಬಳಿಯುವಂತಹ ಕೆಲಸ ಮಾಡೋದು ಸರಿಯಾದದಲ್ಲ. ಸರ್ಕಾರ ಈ ರೀತಿಯ ಡೀಪ್ ಫೇಕ್ ವಿಡಿಯೋಗಳ ವಿರುದ್ಧ ಸರಿಯಾದ ರೀತಿಯ ಕ್ರಮವನ್ನ ಕೈ ತೆಗೆದುಕೊಳ್ಬೇಕಾದಂತಹ ಅಗತ್ಯತೆ ತುಂಬಾ ಇದೆ. ದಿಲ್ ರಾಜು ನಿರ್ಮಾಣದಲ್ಲಿ ಮೂಡಿಬರ್ತಾ ಇರುವಂತಹ ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಈಗಾಗಲೇ ನಟನೆ ಮಾಡ್ತಾ ಇರೋದು ಫಿಕ್ಸ್ ಆಗಿದೆ. ಈ ಸಿನಿಮಾಗೆ ತಮನ್ ಅವರು ಮ್ಯೂಸಿಕ್ ಕೊಡ್ತಾರೆ ಅನ್ನೋದು ಮೊದಲು ಕೇಳಿ ಬಂದಿತ್ತು. ಆದ್ರೆ ಈಗ ಕೇಳಿ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಈ ಸಿನಿಮಾಗೆ ಕೇವಲ ತೆಲುಗಿನ ತಮನ್ ಮಾತ್ರ ಅಲ್ಲ, ತಮಿಳಿನ ಅನಿರುದ್ಧ್ ರವಿಚಂದರ್ ಕೂಡ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅನ್ನೋದು ಈಗ ಲೇಟೆಸ್ಟ್ ಆಗಿ ಕೇಳಿ ಬಂದಿದೆ. ಖಂಡಿತವಾಗ್ಲೂ ಸಲ್ಮಾನ್ ಖಾನ್ ಪರ್ಸನಾಲಿಟಿಗೆ ಅನಿರುದ್ಧ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಗೂ ತಮನ್ ಅವರ ಸೂಪರ್ ಹಿಟ್ ಸಾಂಗ್ಗಳು ಇನ್ನಷ್ಟು ಮೆರಗನ್ನ ಕೊಡುತ್ತೆ. ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾದಲ್ಲಿ ಈಗಾಗಲೇ ನಾಯಕಿಯಾಗಿ ದೀಪಿಕಾ ಪಡ್ಕೋಣೆ ಹಾಗೂ ಪ್ರಮುಖ ಪಾತ್ರದಲ್ಲಿ ಶಾರುಖ್ ಖಾನ್ ಅವರ ಮಗಳಾಗಿರುವಂತಹ ಸುಹಾನಾ ಖಾನ್ ಕೂಡ ನಟಿಸ್ತಾ ಇದ್ದಾರೆ. ಆದ್ರೆ ಬಾಲಿವುಡ್ ಮೂಲಗಳಿಂದ ತಿಳಿದು ಬಂದಿರುವಂತಹ ಮಾಹಿತಿಯ ಪ್ರಕಾರ ಕಿಂಗ್ ಸಿನಿಮಾಗೆ ಮತ್ತೊಂದು ಮಾಸ್ಟರ್ ಪೀಸ್ ಸರ್ಪ್ರೈಸ್ ಎಂಟ್ರಿ ಆಗ್ತಿದೆಯಂತೆ.
ಎಸ್, ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾದಲ್ಲಿ ಬಾಲಿವುಡ್ ಚಿತ್ರರಂಗದ ದುರಂಧರ್ ರಣವೀರ್ ಸಿಂಗ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಖಂಡಿತವಾಗ್ಲೂ ಈ ಜೋಡಿ ಬಿಗ್ ಸ್ಕ್ರೀನ್ ಮೇಲೆ ನೆಕ್ಸ್ಟ್ ಲೆವೆಲ್ ಮಾಸ್ ಎಕ್ಸ್ಪೀರಿಯನ್ಸ್ ಅನ್ನ ಸ್ಪ್ರೆಡ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ಸ್ಪೆಷಲ್ ಆಗಿ ಲೇಟೆಸ್ಟ್ ಸಕ್ಸಸ್ ನಂತರ ರಣವೀರ್ ಸಿಂಗ್ ಅವರನ್ನ ಸ್ಕ್ರೀನ್ ಮೇಲೆ ವಿಶೇಷ ಪಾತ್ರದಲ್ಲಿ ನೋಡುವಂತಹ ಮಜಾನೇ ಬೇರೆ ಬಿಡಿ. ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಎರಡೂ ಸಿನಿಮಾಗಳು ಕಳೆದ ಕೆಲವು ದಿನಗಳಿಂದ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದ್ದು, ಅದರಲ್ಲೂ ಸ್ಪೆಷಲ್ ಆಗಿ ಮಲಯಾಳಂನ ಮೋಹನ್ ಲಾಲ್ ಅವರ ದೃಶ್ಯಂ 3 ರಿಲೀಸ್ ಆದಂತಹ 4 ದಿನಕ್ಕೆ ವರ್ಲ್ಡ್ ವೈಡ್ ಅಲ್ಲಿ ಬರೋಬ್ಬರಿ 141.23 ಕೋಟಿ ರೂಪಾಯಿಗಳನ್ನ ಕಲೆಕ್ಷನ್ ಮಾಡಿದ್ದು, ಮತ್ತೊಂದು ಕಡೆ ರಿತೇಶ್ ದೇಶ್ಮುಖ್ ಅವರ ಮರಾಠಿ ಸಿನಿಮಾ 100 ಕೋಟಿ ರೂಪಾಯಿಗಳ ಗಳಿಕೆಯನ್ನ ಕ್ರಾಸ್ ಮಾಡಿದೆ. ನಮ್ಮ ಕನ್ನಡ ಚಿತ್ರರಂಗದಿಂದ ಒಂದು ಲೆಕ್ಕದಲ್ಲಿ ಮಾಯಾನೇ ಆಗಿದ್ದ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ರು ಈಗ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಲೇಟೆಸ್ಟ್ ಲುಕ್ ಮೂಲಕ ವೈರಲ್ ಆಗಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ತಂದೆ ತಾಯಿಯ 50ನೇ ವಿವಾಹ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ತೆಗೆದಂತಹ ಒಂದು ಫೋಟೋ ಸ್ಪೆಷಲ್ ಆಗಿ ಅವರು ರಿಚಿ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಲುಕ್ ಅಂತ ಹೇಳಲಾಗ್ತದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಎಲ್ಲಾ ಕಡೆ ವೈರಲ್ ಆಗಿದೆ. ಅಂತೂ ಇಂತೂ ನಮ್ಮ ಶೆಟ್ರು ರಿಚರ್ಡ್ ಆಂಟೋನಿ ಸಿನಿಮಾದ ತಯಾರಿಯಲ್ಲಿ ಇದ್ದಾರೆ ಅಂತ ಆಯ್ತು ಅಂತ ಅಭಿಮಾನಿಗಳು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಒಂದ್ ಕಡೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಸಿನಿಮಾದ ಬೋಲ್ಡ್ ದೃಶ್ಯಗಳಿಗಾಗಿ ಆಗ್ತಾ ಇದೆ ಅಂತ ಟ್ರೋಲ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಆ ದೃಶ್ಯ ಇರೋದಕ್ಕೆ ಟ್ರೋಲ್ ಮಾಡ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆಗೆ ಯಶ್ ಅವರ ಅಮ್ಮ ಸಿನಿಮಾದಲ್ಲಿ ಈಗಿನ ಟ್ರೆಂಡ್ಗೆ ತಕ್ಕ ಹಾಗೆ ಎಲ್ಲ ಇದೆ, ಅದರಲ್ಲಿ ಅಶ್ಲೀಲತೆ ಅಂತ ಏನೂ ಇಲ್ಲ ಅನ್ನೋದನ್ನ ಅವರು ಹೇಳ್ಕೊಂಡಿದ್ದು, ಬರೀ ಟೀಸರ್ ನೋಡಿ ಯಾವುದನ್ನು ಜಡ್ಜ್ ಮಾಡೋದಕ್ಕಾಗಲ್ಲ, ಸಿನಿಮಾ ನೋಡಿ ಅಂತ ಹೇಳಿದ್ದಾರೆ. ಯಶ್ ಅವರ ತಾಯಿ ಏನೇ ಮಾತಾಡಲಿ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗೇ ಆಗುತ್ತೆ. ಇದು ಕೂಡ ಹಾಗೆ ಆಗಿದ್ದು, ಪರ ವಿರೋಧದ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇದಿಷ್ಟಾಗಿತ್ತು ಈ ವಾರದ ಸಿನಿಮಾ ಸುದ್ದಿಗಳ ಹೂರಣ. ಮುಂದಿನ ವಾರದ ಮತ್ತಷ್ಟು ಸಿನಿಮಾ ಸುದ್ದಿಗಳನ್ನು ಹೊತ್ತು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.